We will learn how to make an envelope to keep all our worksheets together. ನಮ್ಮ ಎಲ್ಲ ವರ್ಕ್ಶೀಟ್ಸ್ನ ಒಟ್ಟಿಗೆ ಇಟ್ಕೊಳ್ಳೋಕ್ಕೆ ನಾವು ಒಂದು ಎನ್ವೆಲಪ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಬೇಕು. A4 ಸೈಜ್ನ ಮೆಷರ್ ಮಾಡ್ಕೊಳ್ಳೋಣ. ಸೊ ಜಸ್ಟ್ ನಾನು 2 ಶೀಟ್ಸ್ ಆಫ್ ಪೇಪರ್ ತೊಗೊಂಡಿದ್ದೀನಿ, ನ್ಯೂಸ್ ಪೇಪರ್ ತಿಕ್ಕಾಗಿರುತ್ತೆ ಅಂತ. ಇದನ್ನು ಒಳಗಿಟ್ಟು ಜಸ್ಟ್ ಹೀಗೆ ಸ್ಟಿಫ್ ಆಗಿ ಮೆಷರ್ಮೆಂಟ್ ತಗೋಬೇಕು. ಸೊ ಈ ಸೈಡ್ ಪಾರ್ಟಲ್ಲಿರೋ ಎಕ್ಸ್ಟ್ರಾ ಪೋರ್ಷನ್ಸ್ನ ನಾನು ಉದ್ದಕ್ಕೆ ಕಟ್ ಮಾಡ್ಕೊಳ್ತೀನಿ. ಆಮೇಲೆ ಆನ್ವೆಲಪ್ ರೀತಿ ಇದನ್ನು ಹೀಗೆ ಫೋಲ್ಡ್ ಮಾಡ್ತೀನಿ. ಸೊ ಕ್ವಿಕ್ಕಾಗಿ ಒಂದು ಟೆಂಪ್ಲೆಟ್ ರೆಡಿ ಆಗುತ್ತೆ. ಸೊ ಐವ್ ಕಟ್ ದಿ ಎಕ್ಸ್ಟ್ರಾ ಸೈಡ್ಸ್ ಹಿಯರ್ ಆ್ಯಂಡ್ ಹಿಯರ್. ಈ ಕಡೆ ಕಟ್ ಮಾಡಿ ಉದ್ದಕ್ಕೆ ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾ ಇದೆ. ಸೊ ಇದನ್ನು ನಾನು ಫೋಲ್ಡ್ ಮಾಡಿದಾಗ ಆನ್ವೆಲಪ್ ರೀತಿ ನಾನು ರೆಡಿ ಮಾಡ್ಕೋಬೋದು. ಇವಾಗ ಏನು ಮಾಡ್ತೀನಿ, ನಾನು ಫೋಲ್ಡ್ ಮಾಡಿದ ಎಡ್ಜಸ್ ಇಲ್ಲಿ ಮತ್ತು ಈ ಕಾರ್ನರ್ ಮತ್ತು ರೈಟ್ ಕಾರ್ನರ್ ನಾನು ತುದಿಯಲ್ಲಿ 1 ಇಂಚ್ನ ಕಟ್ ಮಾಡ್ಕೊಳ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಕಟ್ an inch on the edges of both sides where I have folded. ಸೊ ಇಲ್ಲಿ ನಾನು ಆಗಲೇ ಕಟ್ ಮಾಡಿದ್ದೀನಿ. ಐ ಹ್ಯಾವ್ ಕಟ್ ಇಟ್ ಹಿಯರ್ and also on the other side here. So this will allow us to fold and stick together the sides, and it will create a space to keep our papers inside here. So ನಾನು ಒಂದು ಕಡೆ fold ಆಗಿದೆ. I folded on one side, so I'm going to like just fold and show you the other side. ಇಲ್ಲಿ fold ಮಾಡ್ಕೋಬೇಕು. Let's fold an inch. Like this. ನಾನು ಪೇಪರ್ ಮೆಷರ್ಮೆಂಟ್ ತೊಗೊಳ್ತೀನಿ. ಈಸಿಯಾಗಿ ಪೇಪರ್ನ ಇಡಲಿಕ್ಕೆ ಮತ್ತು ಆಚೆ ತೆಗಿಲಿಕ್ಕೆ ಹೆಲ್ಪ್ ಆಗಲಿ ಅಂತ ನಾನೇನು ಮಾಡ್ತೀನಿ, ಇಲ್ಲಿ ಒಂದು ಸ್ವಲ್ಪ ಡಯಾಗ್ನಲ್ ಆಗಿ ಲೈನ್ಸ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಮಾರ್ಕರ್. So I will draw diagonal lines and join to cut. ನಾನು ಈ ಪೋರ್ಷನ್ನ ಯಾಕೆ ಕಟ್ ಮಾಡ್ತೀನಿ ಅಂದರೆ ಈಸಿಯಾಗಿ ಪೇಪರ್ನ ಹಾಕ್ಬೋದು ಮತ್ತು ಫೈಲ್ ಒಳಗಡೆಯಿಂದ ತೆಗಿಬೋದು. ಸೊ ಅದಕ್ಕೋಸ್ಕರ ನಾನು ನೀಟಾಗಿ ಐ ವಿಲ್ ಕಟ್ ದಿಸ್ ಏರಿಯಾ. ಸೊ ಇವಾಗ it's easy to push in my paper and take it out. So I haven't stuck. ನಾ ಏನು ಇನ್ನೂ ಅಂಟಿಸಿಲ್ಲ. ಎಲ್ಲ ಫೈನಲೈಸ್ ಆದಮೇಲೆ ನಾನು ಐ ವಿಲ್ ಸ್ಟಿಕ್ ಪೇಪರ್ನ ನಾನು ಸ್ಟಿಕ್ ಮಾಡ್ಕೊಳ್ತೀನಿ. ಸೊ ಇವಾಗ ಆ್ಯಸ್ ಯು ಕ್ಯಾನ್ ಸಿ my envelope template is almost ready. So I will decide on how I want my file to appear. ನನಗೆ ಯಾವ ಡಿಸೈನ್ ಬೇಕೋ ಆ ರೀತಿಯಾಗಿ ನಾನು ಈ ಫ್ಲಿಪ್ನ ನಾನು ಕಟ್ ಮಾಡ್ಕೋಬೋದು. ಇದಕ್ಕಿಂತ ಕೆಳಗೆ ಫ್ಲಿಪ್ ಬರೋ ಹಾಗೆ ಕಟ್ ಮಾಡಿಕೊಂಡು ವಿ ಕ್ಯಾನ್ ಡಿಸೈನ್ ಅವರ್ ಫೈಲ್. ಇವಾಗ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ನಾನು ಫೋಲ್ಡ್ ಮಾಡಿರೋ ಫ್ಲಾಪ್ಸ್ಗೆ ಗ್ಲೂ ಹಾಕ್ಕೊಳ್ತೀನಿ. ಸೊ ನಮಗೆ ಈ ಫ್ಲ್ಯಾಪು ಬೇಕಾಗಲ್ಲ, ನಾವು ಆ ಫ್ಲ್ಯಾಪ್ನ ಕಟ್ ಮಾಡಿ
ಈ ಎಕ್ಸ್ಟ್ರಾ ಫ್ಲ್ಯಾಪ್ ನಮಗೆ ಬೇಕಾಗಲ್ಲ. ಸೊ ನಾವು ಇದನ್ನು ಕಟ್ ಮಾಡಿ ಸ್ಟಿಕ್ ಮಾಡೋಕ್ಕೆ ಮುಂಚೆ ರಿಮೂವ್ ಮಾಡ್ಕೋಬೋದು. ಇಲ್ಲ ನಿಮಗೆ ಅದು ಸ್ಟ್ರೆಂತ್ ಬೇಕು ಅಂತ ಅನಿಸಿದರೆ ಯು ಕ್ಯಾನ್ ಲೀವ್ ಇಟ್ ಲೈಕ್ ದ್ಯಾಟ್. ಸೊ ಈ ಕಡೆನೂ ನಾನು ಅಂಟ್ಸಕ್ಕೆ ಮುಂಚೆ ಐ ವಿಲ್ ಕಟ್ ದ ಫ್ಲ್ಯಾಪ್. So I've stuck on one side, it's stuck nicely, and I will stick on the other side as well. So ಎರಡು ಫ್ಲಾಪ್ಸ್ ಇದೆ, ನಾನು ಅಂಟಿಸ್ತಾ ಇದ್ದೀನಿ. I'm going to nicely spread the glue and I will stick this paper. So ಎರಡು ಫ್ಲಿಪ್ಸ್ ಈ ಪೋರ್ಷನಲ್ಲಿ ಅಂಟ್ಕೊಂಡು ನಮಗೆ ಈ ಥರ ಪೇಪರ್ ಇಡೋಕ್ಕೆ ಜಾಗ ಆಗುತ್ತೆ. ಅವರ್ ಫೈಲ್ ಈಸ್ ರೆಡಿ. ಸೊ ಈಗ ಈ ಫ್ಲಿಪ್ಗೆ ನಾವು ಏನಾದರೂ ಡಿಸೈನ್ ಮಾಡ್ಕೋಬೋದು. ವಿ ಕ್ಯಾನ್ ಡಿಸೈನ್ ಲೈಕ್ however we would wish to. I'm just going to make a wavy design and cut it. Or you can also cut into a zigzag pattern or any pattern you like. ನಿಮಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ ಕೊಟ್ಟು ಕಟ್ ಮಾಡಿ ಯು ಕ್ಯಾನ್ ಬ್ರಿಂಗ್ ಇನ್ ಯೋರ್ ಐಡಿಯಾಸ್. If you want to add in some more colors, you can add. You can stick whatever things you want onto the newspaper and make it more colorful and nice. So you can even add buttons so that you can lock it here. ನೀವು ಬಟನ್ಸ್ ಕೂಡ ಆ್ಯಡ್ ಮಾಡಿ ಇದನ್ನ ಇಲ್ಲಿ ಲಾಕ್ ಮಾಡೋ ಥರಕ್ಕೆ ಮಾಡ್ಬೋದು. So since we've made it with the newspaper, it's little light. You can even use cardboards, thick cardboards, or whatever material you have at home that you feel like using, and make this envelope to keep your worksheets.